ಅಮ್ಮಯ್ಯ ನಾನೇ ಎಂದು ಅಹಂಕಾರದಿಂದ ಬೆರೆಯುತ್ತಿರುವನು. ಅವನು ಸೊಕ್ಕನ್ನು ಅಡಗಿಸಿ ಬರುವನು ಮಾತೆ. ಅಮ್ಮಯ್ಯ ಎಲ್ಲ ದುಃಖದ ವಿಚಾರವನ್ನು ಹೇಳುವನು, ನೀನು ಚಿತ್ತವಿಟ್ಟು ಕೇಳು ಕಂದ. ಅದೇನು ಚೆನ್ನಾಗಿ ಹೇಳ ಮಾತೆ. ರಾಮ ಅಮ್ಮಯ್ಯ ಕಾಂತವೀರ ಅರ್ಜುನನ ನನ್ನ ಹೆತ್ತಪ್ಪನನ್ನೇ ಕೊಂದು ನನ್ನನ್ನು ಈ ರೀತಿ ಕಂಡಿಡುವುದಕ್ಕೆ ಕಾರಣವಾದರೂ ರಾಮ, ಇದಿ ನೋಡು ನಿನ್ನ ಹೆತ್ತ ತಾಯಿಯ ಅಮ್ಮ ಮಾತೆ. ಅಹೋ ಅಹೋ ಅಮ್ಮ ಮಾತೆ ಪರಮ ಪ್ರಖ್ಯಾತೆ. ಏಳಲೋಕದವರನ್ನು ಜಯಿಸಿ ವೈರಿಗಳನ್ನು ಯಮಲೋಕಕ್ಕೆ ಕಳುಹಿಸಿಬಿಟ್ಟು ಬಂದ ಪ್ರಚಂಡನಿಗೆ ಸಂತೋಷದಿಂದ ನೇಮವನ್ನಿಟ್ಟರೆ ಆ ಕಾರ್ತವೀರ ಅರ್ಜುನನ ತಿಂತಿಣಿಯ ಅಂತಕನ ಪುರಕ್ಕೆ ಕಳಿಸಿಬಿಡುವೆ. ಅಮ್ಮಯ್ಯ ಪೂರ್ವಾಂತನಂದೆಯದ ಇಬ್ಬಿಸಿ ಮರೆಯುವ ಕಾರ್ತವೀರ ಅರ್ಜುನನ ಕೊಲೆಗಾಗಿ ಎನ್ನ ಎತ್ತಮ್ಮನ ಪಿತನ ಕತ್ತನ್ನು ಕತ್ತರಿಸಿದ ಆ ಮದೋನ್ಮತ್ತನ ಮರ್ತನಕ್ಕಾಗಿ ಆದ್ದೆ ಈ ನಿನ್ನ ಕಡೆಗಣಿಕುವನಿಗೆ ಪಾಲಿಸಿ ಜನನೇ ತಾಯಿನೇ. ಅಮ್ಮಯ್ಯ ಹೌದು ಮಾತೆ. ಅಮ್ಮಯ್ಯ ಎಷ್ಟೋ ಜನ ಮಕ್ಕಳೆಲ್ಲ ಎಂದು ಕೊರಗುವ ಈ ಕಾಲದಲ್ಲಿ ಕಂದ, ಅಮ್ಮಯ್ಯ ನಿನ್ನನ್ನು ಹೆತ್ತು ಹೊತ್ತು ಬೆಳೆಸಿ ಅದವರ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಮನಸ್ಸು ಒಪ್ಪಲಾರದು ರಾಮ. ಅದು ಏದಕ್ಕೆ ಮಾತೆ. ಅಮ್ಮಯ್ಯ ಅವನನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ಏದಕ್ಕೆ ಸಾಧ್ಯವಿಲ್ಲ ಮಾತೆ. ನೀನು ಚಿಕ್ಕವನು, ನಿನ್ನ ಗರ್ಭದಲ್ಲಿ ಜನಿಸಿ ಬಂದಿರುವನು ಮಾತೆ. ರಾಮ ಅಮ್ಮಯ್ಯ ನನ್ನ ಗರ್ಭದಲ್ಲಿ ಜನಿಸಿ ಬಂದಿರುವಿಯಾ? ಹೌದು ಜನನೇ. ಅಧಮನನ್ನು ಜಯಿಸಿ ಬರುವಿಯಾ? ಸಹಜವಾಗಿ ಗೆದ್ದು ಬರುವನು ಮಾತೆ. ಆದ್ರೆ ಆಜ್ಞೆ ಮಾತ್ರ ನಾನು ಕೊಡಲಾರೆ ಕಂದ. ಹೇಗೆ ಅದೇ ಆಟಕ್ಕೆ ಮಾತೆ. ಎತ್ತ ಕಲ್ಲು ಒಪ್ಪಲಾರದು. ಎಷ್ಟು ಹೇಳಿದರೆ ಬಿಡಲಾರದು ಮಾತೆ. ರಾಮ ಅಮ್ಮಯ್ಯ ಹೊಡೆದ ಹೊಡಲೇನ ಮಾನುಷದ ಹೊರಲು. ಅಮ್ಮಯ್ಯ ಸಾಧ್ಯವಿರನ್ನು ಗೆದ್ದು ಬರುವಿನೆಂದು ಹೇಳುವಿಯಾ? ಹೌದು ಮಾತೆ. ಬೇಡ ಕಂದ, ಅದು ಏದಕ್ಕೆ ಬೇಡ ಮಾತೆ. ಅವನನ್ನು ಗೆದ್ದು ಬರುವಿನೆಂಬ ಮಾತನ್ನು ಮಾತ್ರ ಮರೆತು ಬಿಡು ಪುತ್ರ. ಅದು ಏದಕ್ಕೆ ಮಾತೆ. ರಾಮ ಅಮ್ಮಯ್ಯ ನಿನ್ನ ತಾತನ ಕೈಯಿಂದಾಗದ ಕಾರ್ಯ ನಿನ್ನಿಂದ ಸಾಧ್ಯವೇ ಮಗನೇ? ಅದು ಏದಕ್ಕೆ ಮಾತೆ. ಕಂದ ಅಮ್ಮಯ್ಯ ನಿನ್ನ ತಾತನೇ ಅವನ ಯುದ್ಧವನ್ನು ಮಾಡುವುದಕ್ಕೆ ಹೋಗಿ ಅವನ ಕೈಯಲ್ಲಿ ಪ್ರಾಣವನ್ನು ಕಳೆದುಕೊಂಡನು ಪುತ್ರ. ಚಿಕ್ಕವನಾದ ಸನ್ಮುಖದ ತಾರಕನು ಸಂಹಾರ ಮಾಡಲಿಲ್ಲವೇ ಮಾತೆ.
ಹೌದೇನ ಮಾತೆ ಅಮ್ಮಯ್ಯ? 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಬೆಳೆಸಿದಂಥ ತಾಯಿ ನಾನು. ಹೌದು, ಅಲ್ಲಂದವರೇ ಯಾರು ಮಾತೆ ಅಮ್ಮಯ್ಯ? ಅವನ ಕೈಗೆ ಒಪ್ಪಿಸುವುದಕ್ಕೆ ಹೆತ್ತ ಕರಳು ಒಪ್ಪಲಾರು ರಾಮ. ಕೊಡುವುದಿಲ್ಲದಿಂದ ಹೆತ್ತ ತಾಯಿ ನಿನಗೆ ಎಂದೆಂದಿಗೂ ನೇಮ. ಅಹೋ ಭೋಗವತಿಯ ಪುತ್ರೆ, ಅಹೋ ಭೋಗವತಿಯ ಪುತ್ರೆ, ಈ ಸೃಷ್ಟಿಗಳಿಗಿಪ್ಪ ಮುಕ್ಕೋಟಿ ಸುರ ಸಮೂಹವ ಕಾತ್ತ ವೀರನ ಪಕ್ಷ ವಹಿಸಿ ಎನ್ನಡನ ಕಾಳಗಕ್ಕೆ ಬಂದರೆ ಪಂಚಮುಖ ಪರಶುವನ ಸುತನಾದ ಸನ್ಮುಖನ ತಾರಕನ ಸುರವಂ ಕಡದಂತೆ ಕಡೆದು ನಿನ್ನ ಮನಗಳು ಶಾಂತಿಯನ್ನು ತುಂಬುವೆ. ಓ ಮಾತೆ, ಚಂದಪ್ಪದ ಚಂದರುಂಡವನ್ನು ಕತ್ತರ ಶಾವನ ಉದರವನ್ನು ತರ್ಪಡಿಸಿ ರಕ್ತ ಮಾಂಸವನ್ನು 10 ನರಿ ಕಾಯಿಗಳಿಗೆ ಉಣಪಡಿಸುವುದೆಂಬ ನುಡಿಯ ಸಡೆಯಾದರೆ ಒಂದು ವೇಳೆ ನಿನ್ನ ಮಾತು ಸರಿಯಾದರೆ ಆಗ ನನ್ನಲ್ಲಿ ಕಾಲ ಮಾಡ ಮಾತೆ ಶುದ್ಧನ ಸುರವರಿಯಾದ ಹತ್ತಿ ಸಂಬೂತೆ ಮಾರ್ಗ ಅಯ್ಯ. ಕಾರ್ಥವೀರನೇ ಎಂಥವನು ಗೊತ್ತೇ? ನಾನೆಂಥವನು ಗೊತ್ತಿಲ್ಲವೇನು ಮಾತೆ? ಅವನು ಸಾಮಾನ್ಯದವನಲ್ಲ. ನಾನೇನು ಸಾಮಾನ್ಯದವನೇನು ಮಾತೆ ರಾಮ ಅಯ್ಯ? ಅವನು ಎಂಥವನೆಂದು ನಾನು ಹೇಳುವೆ. ಹೇಳುವ ಜನನೇ ರಾಮ ಅಯ್ಯ. ದೇವದಾನವರಕ್ಕಿಂತಲೂ ಸೊಕ್ಕಿನಿಂದ ಮಿಕ್ಕಿ ಮೀರಿ ನಡೆಯುತ್ತಿರುವನು ಮಧೋನ್ಮತ್ತನಾದ ಕಾರ್ಥವೀರಾರ್ಜುನನು. ಅವನು ಸೊಕ್ಕನ್ನಾಡಿಗಿಸಿ ಬರುವನ ಮಾತೆ ಅಮ್ಮಯ್ಯ. ದತ್ತಾತ್ರೇಯವರ ಪ್ರಸಾದದಿಂದ ಜನಿಸಿದಂಥವನು ಅಧಮನಾದ ಕಾರ್ಥವೀರಾರ್ಜುನನು. ಅವನು ಎಲ್ಲಿ ಜಯಿಸಿದರೆ ಬಿಡುವುದಿಲ್ಲ ಮಾತೆ. ಸಹಸ್ರ ಭಾವನ ಅಧಮನಾದ ಕಾರ್ಥವೀರಾರ್ಜುನ. ನಾರಾಯಣ ಸಂಬೂಧದಲ್ಲಿ ಗೆದ್ದು ಬಂದಿರುವನ ಮಾತೆ ಮಾರ್ಗ ಅಮ್ಮಯ್ಯ. 10 ತಲೆಯ ರಾವಣನೇ ಅವನನ್ನು ಸಂಹರಿಸಬೇಕೆಂದು ಹೋಗಿ ಅವನ ಮಾತಿಗೆ ಒಡಂಬಟ್ಟು ಅವನ ಸುದ್ದಿಯನ್ನ ಮುಂದೆ ಹೇಳಬೇಡ ಮಾತೆ. ಅವನ ಮಾತಿಗೆ ಒಡಂಬಟ್ಟು ಹಿಂದಿರುಗಿ ಬಂದ 10 ತಲೆ ರಾವಣನ ಕೈಯಿಂದಾಗದ ಕಾರ್ಯ ಅದೇ ದಕ್ಷ ಮಾತೆ. ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ ಮಗನ? ಸಹಜವಾಗಿ ಕತ್ತೂರು ಬರುವ ಮಾತೆ ರಾಮ ಅಮ್ಮಯ್ಯ. ಚಿಕ್ಕ ವಯಸ್ಸಲ್ಲ ಅದಕ್ಕೆ ಮಾತನಾಡುತ್ತಿರುವೆ. ನಿನ್ನ ಆಶೀರ್ವಾದ ಹೊಂದಿದ್ದರೆ ಅವನ ಗೆದ್ದ ಬರುವನ ಮಾತೆ. ಆಶೀರ್ವಾದವನ್ನು ಮಾಡುವುದಿಲ್ಲ, ನೇಮವನ್ನು ಕೊಡುವುದು ಮಾತ್ರ ಸಾಧ್ಯವಿಲ್ಲ. ಎಷ್ಟು ಹೇಳಿದರೆ ಬಿಡುವುದಿಲ್ಲ ಮಾತೆ. ಆದರೆ ಒಂದು ಶಪಥವಿರುವುದು ಚಿತ್ತವಿಟ್ಟು ಕೇಳು. ಅದು ಹೇಳು ಮಾತೆ. ನಿನ್ನ ತಂದೆ ಹೌದು ಮಾತೆ. ಆಗ್ತದೆ ನನ್ನನ್ನು ಕೈ ಹಿಡಿದು ಆಶ್ರಮವನ್ನು ಸೇರಿಸಿಕೊಳ್ಳುವ ಸಮಯದಲ್ಲಿ ಒಂದು ಮಾತು ಹೇಳಿದನು. ಹೇಳು ಮಾತೆ ಕಂದ, ಅಮ್ಮಯ್ಯ. ನೀನು ನನಗೆ ತಕ್ಕ ಸತಿಯಾಗಬೇಕಾದರೆ ಮಗನೇ ಅಮ್ಮಯ್ಯ, ಪ್ರತಿದಿನವೂ ನದಿಗೆ ಹೋಗಬೇಕು. ಸರ್ಪವನ್ನು ಸಿಂಬಿಯಾಗಿ ಮಾಡಿಕೊಂಡು ಮರಳಿನ ಕೊಳದಿಂದ ನೀರನ್ನು ತೆಗೆದುಕೊಂಡು ನನ್ನ ಪಾದ ಪೂಜೆಗೆ ಬಂದರೆ ನನಗೆ ತಕ್ಕ ಸತಿ ನೀನೇ ಎಂದು ಆಶ್ರಮವನ್ನು ಸೇರಿಸಿಕೊಳ್ಳುವರೆಂದು ಹೇಳಿದನು ನಿನ್ನ ತಂದೆ ಅಗ್ನಿ. ಹೌದೇನ ಮಾತೆ ಜಮನಗ್ನಿ. ಅಮ್ಮಯ್ಯ. ರಾಮ ಅಮ್ಮಯ್ಯ, ನಿನ್ನ ತಂದೆಯ ಮಾತನ್ನು ಕೇಳಿ ನದಿಗೆ ಹೊರಟಾಗ ಮಧ್ಯದಲ್ಲಿ ಏನಾಯ್ತು ಗೊತ್ತೇ? ಏನಾಯ್ತು ಮಾತೆ? ಸರ್ಪವು ಮನುಷ್ಯನ ರೂಪವನ್ನು ತಾಳಿ ನನ್ನೋಳು 2 ಮಾತನ್ನಾಡಿತು. ಹೌದೇನು ಮಾತೆ? ಅಮ್ಮ ರೇಣುಕಾ, ನೀನು ಚಿಕ್ಕವನಿದ್ದಾಗ ನಿನ್ನನ್ನು ಕಚ್ಚಿದ ಕಾರಣ ನಾನು ಶಾಪಗ್ರಸ್ತನಾಗಿರುವೆನು. ಈಗ ನಿನಗೆ ಸಿಂಬಿಯಾಗಿ ಬರುವನೆಂದು ಹೇಳಿತು ನಾಗಸರ್ಪವು. ಅಮ್ಮಯ್ಯ. ರಾಮ, ಜನನೇ ನಾಗಸರ್ಪವು ಸಿಂಬಿಯಾಗಿ ಬಂದಿತು. ನದಿಗೆ ಹೋದೆನು. ಮರಳಿನ ಕೊಳದಿಂದ ನೀರನ್ನು ತೆಗೆದುಕೊಂಡು ನಿನ್ನ ತಂದೆಯ ಪಾದ ಪೂಜೆಗೆ ನಾನು ಬಂದೆನು. ಹೌದೇನು ಮಾತೆ? ಹೌದು ಕಂದ. ಅಮ್ಮಯ್ಯ. ರಾಮ, ಜನನೇ ಆಗ ನಿನ್ನ ತಂದೆ ಅಗ್ನಿ ಜಮದಗ್ನಿ ಸತಿ ರೇಣುಕಾ ಮಹಾಪತಿರತಿ ಅಂದರೆ ನೀನೇ, ನನಗೆ ತಕ್ಕ ಸತಿ ಅಂದರೆ ನೀನೇ.
ಸಂತೋಷವಾಗಿ ಕೈ ಹಿಡಿದು ಆಶ್ರಮವನ್ನು ಸೇರಿಸಿಕೊಂಡನು. ರಾಮ, ಅಮ್ಮಯ್ಯ, ನಮ್ಮಂಥ ದೇವತರ ಗರ್ಭದಲ್ಲಿ ಜನಿಸಿದ ನಿನಗೆ ಈ ಕಾರ್ಯವು ಸಲ್ಲತಕ್ಕದ್ದಲ್ಲ. ರಾಮ, ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿ ಎಂದೆನ್ನುವ ನೇಮ. ಅಹೋ ಜನನೇ, ಓಂಕನ ರಣಾಂಗಣದಡಿಗೆ ಭೋಗಿಸರ ಸಂಕುಲ ವಂಜುರುಸಿ ಮಂಗುಮತಿ ಮದೋನ್ಮತ್ತನಾದ ಆಘಾತ ವೀರನ ಅಹಂಕಾರವನ್ನು ಮರೆದು ಸಂಕಟ ದಿಕ್ಕಿಗೆ ಅಧಿಕಾರಿಯಾಗಿ ಯಮಕಿಂಕರ ಸ್ವಾಧೀನ ತಪ್ಪಿಸುವರನ ಭಯಂಕರನ ಮುಂದೆ ಏನು ಮಾತನಾಡಿದೆ? ಅದರ ಮಾತೆ ಯುದ್ಧ ಮಾತನಾಡಿದರು ಕಲಿತ. ಇಂದಿನ ದಿನ ಕಾತ್ತ ವೀರ ಅರ್ಜುನನ ಬಲವಾಗಿ ಶಂಕರನೇ ಬರಲಿ ಎನ್ನ ಪರಾಕ್ರಮವನ್ನು ನೋಡಲಿ. ರಣಾಂಗಣದಲ್ಲಿ ಎತ್ತಿದ ದನವನ್ನು ಕೆಳಕ್ಕಿಳಿಸಿದರೆ ತನ್ನಿಗೆ ತಕ್ಕ ಮಗನೆಲ್ಲ ಬಂದು ಆಗ ಎಲ್ಲೊಂದು ಕಾಲ ಮಾಡು ಮಾತೆ ಪರಮ